ವರಹಮತುಲ್ಲಾಹ್. ಸಹೋದರರಾದ ಎಲ್ಲರಿಗೂ ನಮಸ್ಕಾರಗಳು. ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ವೇದಿಕೆಯಲ್ಲಿರುವ ಸೈಯದ್ ಮದನಿ ದರ್ಗಾ ಸಮಿತಿಯ ಉಪಾಧ್ಯಕ್ಷರು ಅಶ್ರಫ್ ಹಾಜಿ ರೈಟ್ವೆ, ಕೋಶಾಧಿಕಾರಿ ನಾಜಿಮ್, ಜನರಲ್ ಸೆಕ್ರೆಟರಿ ಮುಸ್ತಫಾ ಮದನ್ ನಗರ, ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಇದರ ಜನರಲ್ ಸೆಕ್ರೆಟರಿ ಇಂತಿಯಾಜ್, ಅದೇ ರೀತಿ ಕೋಶಾಧಿಕಾರಿ ಅಬೂಬಕರ್, ದರ್ಗಾ ಸಮಿತಿ ಸದಸ್ಯರು ಹನೀಫ್ ಹಾಜಿ, ಬಶೀರ್ ಹಾಜಿ, ಸೈಯದ್ ಮದನಿ ಆಂಗ್ಲ ಮದಸಾಲೆ ಇದರ ಮುಖ್ಯೋಪಾಧ್ಯಾಯರು, ಅದೇ ರೀತಿ ಅಲೇಕಲ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯೋಪಾಧ್ಯಾಯರು, ಸೈಯದ್ ಮದನಿ ವುಮೆನ್ಸ್ ಕಾಲೇಜಿ ಇದರ ಪ್ರಾಂಶುಪಾಲರು, ಅದೇ ರೀತಿ ಎಲ್ಲ ಅಧ್ಯಾಪಕರು, ಪ್ರೀತಿಯ ವಿದ್ಯಾರ್ಥಿಗಳು, ನಾವೆಲ್ಲರೂ ಇವತ್ತು 77ನೇ ಗಣರಾಜ್ಯೋತ್ಸವ ದಿವಸದಲ್ಲಿದ್ದೇವೆ. ನಮ್ಮ ದೇಶದ ರಾಷ್ಟ್ರೀಯ ಹಬ್ಬವಾಗಿದೆ ಇವತ್ತು. 1947ರಲ್ಲಿ ಸ್ವಾತಂತ್ರ್ಯ ಸಿಕ್ಕಿದರು. 1949 ನವೆಂಬರ್ 26ರಂದು ಡಾಕ್ಟರ್ BR ಅಂಬೇಡ್ಕರ್ ನೇತೃತ್ವದಲ್ಲಿ ಸಂವಿಧಾನವನ್ನು ರಚಿಸಲಿಕ್ಕೆ ಸಮಿತಿಯನ್ನು ಉಂಟು ಮಾಡಲಾಯಿತು. 1950 ಜನವರಿ 26ರಂದು ನಮ್ಮ ಸಂವಿಧಾನವು ಈ ದೇಶದಲ್ಲಿ ರಚನೆಯಾಗಿ ಅಸ್ತಿತ್ವಕ್ಕೆ ಬಂತು. ಪ್ರೀತಿಯ ಎಲ್ಲ ವಿದ್ಯಾರ್ಥಿಗಳೇ, ನಮ್ಮ ದೇಶವು 77 ವರ್ಷ ಈ ಸಂವಿಧಾನ ರಚನೆಯಾಗಿ 77 ವರ್ಷ ಕಳೆದರೂ ದೇಶವು ಜಾತ್ಯತೀತ ತತ್ವದಲ್ಲಿ ನಡೆಯುತ್ತಾ ಉಂಟು. ಇದಕ್ಕೆ ಮುಖ್ಯ ಕಾರಣ ಈ ದೇಶದ ಸಂವಿಧಾನ. ಈ ದೇಶ ಸಂವಿಧಾನ 130 ಕೋಟಿ ಜನರಿಗೂ ಈ ದೇಶದ ಸಮಾನತೆ, ಏಕತೆ, ಸೌಹಾರ್ದತೆ, ಶಿಕ್ಷಣ ಎಲ್ಲವನ್ನು ನೀಡುತ್ತಾ ಬಂದಿದೆ. ಈ ದೇಶ ಉಳಿಯಬೇಕಾದರೆ ಈ ದೇಶದ ಸಂವಿಧಾನವು ಉಳಿಯಬೇಕಾಗುತ್ತದೆ. ಈ ದೇಶದ ಸಂವಿಧಾನವು ಉಳಿಯಬೇಕಾದರೆ ಈ ದೇಶವನ್ನು ನಡೆಸುವ, ಆಳುವ ಜನರು ಸಂವಿಧಾನ ಬದ್ಧರಾಗಬೇಕು. ಅವರು ಸಂವಿಧಾನ ಬದ್ಧರಾಗಬೇಕಾದರೆ ಈ ದೇಶದ 130 ಕೋಟಿ ಜನರು ದೇಶವನ್ನು ಆಳಲಿಕ್ಕೆ, ನಡೆಸಲಿಕ್ಕೆ ಸಂವಿಧಾನ ಬದ್ಧರನ್ನು ಮಾತ್ರ ಆರಿಸಬೇಕು. ಆಗ ಮಾತ್ರ ಈ ದೇಶ ಉಳಿತದೆ, ಈ ದೇಶವು ಜಾತ್ಯತೀತವಾಗಿ ಉಳಿತದೆ. ಪ್ರೀತಿಯ ಮಕ್ಕಳೇ, ನೀವು ಮುಂದಿನ ನಮ್ಮ ದೇಶದ ಭವಿಷ್ಯಗಳು. ನೀವು ತಮ್ಮ ಶಾಲೆಯಲ್ಲಿ ಪ್ರಾಥಮಿಕ ಹಂತದಲ್ಲಿ ದೇಶದ ಚರಿತ್ರೆಯನ್ನು ಕಲಿಯಬೇಕು. ಈ ದೇಶ ಸ್ವಾತಂತ್ರ್ಯಕ್ಕೆ ಸಿಗುವ ಮುಂಚೆ ಯಾವ ಚರಿತ್ರೆ, ಹೇಗೆ ಈ ದೇಶ ಇತ್ತು, ಈ ದೇಶದಲ್ಲಿ ಸ್ವಾತಂತ್ರ್ಯ ಸಿಗುವ ಮುಂಚೆ ಯಾರೆಲ್ಲ ಆಳಿದರು, ಯಾರು ಈ ದೇಶವನ್ನು ಅಭಿವೃದ್ಧಿ ಮಾಡಿದ್ದಾರೆ ಎಂದು ನಾವು ಕಲಿಯಬೇಕಾಗಿದೆ. ಈ ದೇಶವು ಸ್ವಾತಂತ್ರ್ಯ ಸಿಕ್ಕಿದ ನಂತರ ಈ ದೇಶವನ್ನು ಯಾರು ನಡೆಸಿದ್ದಾರೆ, ಯಾವ ರೀತಿಯಲ್ಲಿ ನಡೆಸಿದ್ದಾರೆ, ಈ ದೇಶವನ್ನು ಯಾವ ರೀತಿಯಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ, ಈ ದೇಶವು ಇಂದು ಯಾವ ಸ್ಥಿತಿಯಲ್ಲಿದೆ ಎಂದು ಕಲಿಯಬೇಕಾಗುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಪ್ರೀತಿಯ ಎಲ್ಲಾ ವಿದ್ಯಾರ್ಥಿಗಳು ಇದನ್ನು ಕಲಿತು ಮುಂದೆ ನಮ್ಮ ದೇಶವು ಜಾತ್ಯತೀತವಾಗಿ ಉಳಿಸಲಿಕ್ಕೆ ನಾವೆಲ್ಲರೂ ಶ್ರಮವಹಿಸೋಣ, ನಾವೆಲ್ಲರೂ ಕಟ್ಟಿಬದ್ಧರಾಗೋಣ ಎಂದು ಹೇಳುತ್ತಾ ಇವತ್ತಿನ
77ನೆಯ ರಾಷ್ಟ್ರೀಯ ಹಬ್ಬವಾದ ಗಣರಾಜ್ಯೋತ್ಸವ ದಿನದ ಎಲ್ಲರಿಗೂ ಶುಭಾಶಯಗಳು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್.